ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಇದೊಂದು ದೊಡ್ಡ ಪ್ರಶ್ನೆ ಎದ್ಬಿಟ್ಟಿದೆ ಇವತ್ತು. RSSನ ಮೀರಿ ಬೆಳೆದ್ರ ನಮ್ಮ ಮೋದಿ ಪ್ರಧಾನಿಯವರು ಅನ್ನುವಂಥದ್ದು, RSS ಹಾಕಿದ ಗೆರೆಯನ್ನು ದಾಟುವಷ್ಟು ಬೆಳೆದ ನಂತರ ಅನ್ನುವಂಥದ್ದು. ಯಾಕಂದರೆ ಅವರ MP BJP MP ನಿಷ್ಕಾಂತ್ ದುಬೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 75 ವರ್ಷಕ್ಕೆ ಅವ್ರನ್ನ ರಿಟೈರ್ ಆಗೋದಿಲ್ಲ. ಅವ್ರು ಮುಂದಿನ 2029 ಅದರ ನಂತರ ವರ್ಷದ ಅವರೇ ಇರ್ತಾರೆ, ಅವರೇ ಕಾಂಪಿಟೇಷನ್ ಮಾಡ್ತಾರೆ. ಅವರೆಲ್ಲ ಹೋಗಿದ್ರೆ 150 ಸೀಟ್ ಸಹಿತ ಬರ್ತಾ ಇರಲಿಲ್ಲ ಅನ್ನುವ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನೀವು ನೋಡಿದಿರಿ, ಮೋಹನ್ ಭಾಗವತರು 75 ವರ್ಷ ಆದ ತಕ್ಷಣ ಶಾಲ್ ಹಾಕ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥ ಮಾತನ್ನು ಇಂಡೈರೆಕ್ಟಾಗಿ ಮೋದಿ ಅವ್ರಿಗೆ ಹೇಳಿದ್ರು. ದೊಡ್ಡ ಚರ್ಚಾ ವಿಷಯ ಆಗಿತ್ತು. ಈಗ ಚರ್ಚಾ ವಿಷಯ ಅದು. ಅದಕ್ಕೆ ಉತ್ತರವನ್ನು ಇವತ್ತು BJPಯ ಒಬ್ಬ MP ನಿಷ್ಕಾಂತ್ ದುಬೆ ಅವರು ಕೊಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೇ ಇದು ದೊಡ್ಡ ಚರ್ಚಾ ವಿಷಯ ಆಗ್ತಾಯಿದೆ. ಇವತ್ತು ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡ್ತಾ ಇವತ್ತೊಂದಿಷ್ಟು ನಿಮ್ಮ ಜೊತೆಗೆ ಮಾತುಕತೆ ಅಂತ. ಯಾಕೆಂತಂದರೆ ನಮ್ಮ RSS ನಿಜವಾಗಿಯೂ BJP ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದೆ ಅನ್ನೋದು ಎರಡು ಮಾತಿಲ್ಲ. ಇವತ್ತು ಯಾರಿದ್ದರೂ RSSದ ಜನನ ಅಲ್ಲೇ BJPಯಲ್ಲಿ ಲೀಡ್ರು. ಒಂದು ರೀತಿ RSS ಮುಖವಾಡ BJP ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತು ಎರಡು ಒಂದಕ್ಕೊಂದು ವಿರೋಧಿಗಳ ಅನ್ನುವಂಥದ್ದು. ಯಾಕಂದರೆ ಸ್ಪಷ್ಟವಾಗಿ ಅದು ಅಲ್ಲಗಳಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವೊಂದಿಷ್ಟು ಜನ BJP ಜನ, ಅದರಲ್ಲೂ ವಿಶೇಷವಾಗಿ ಯಾಕ್ರಿ ಮೋಹನ್ ಭಾಗವತರಿಗೆ ನಾಳೆ ಆಗಸ್ಟ್ಗೆ 75 ಆಗ್ತಾವೆ, ಅವ್ರು ಯಾಕೆ ಬದಲಾಗಬಾರ್ದು ಸರಸಂಚಾಲಕರಾಗಿ ಅನ್ನೋ ಪ್ರಶ್ನೆನೂ ಇವತ್ತು ಕೇಳುವಷ್ಟು ಮಟ್ಟಿಗೆ ಇವತ್ತು